ಅನೇಕರನ್ನು ಬಿಡಿಸುವುದಕ್ಕಾಗಿ ಮತ್ತು ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕಾಗಿ. ಈಡು ಎಂದ್ರೆ ಅರ್ಥ ಏನು ಗೊತ್ತುಂಟ? ಬದಲಿ. ಈಡು ಎಂದ್ರೆ ಏನು? ಬದಲಿ. ವಿಮೋಚನೆಗಳ 13:13 ಓದಿ. ಎಕ್ಸೋಡಸ್ ಚಾಪ್ಟರ್ 13:13. ಕತ್ತೆಯ ಚೊಚ್ಚಲು ಮರಿಗೆ ಬದಲಾಗಿ ಕುರಿಮರಿಯನ್ನು ಕೊಟ್ಟು ಆ ಕತ್ತೆ ಮರಿಯನ್ನು ಬಿಡಿಸಿಕೊಳ್ಳಬಹುದು. ಹಾಗೆ ಬಿಡಿಸಲಲ್ಲದೆ ಹೋದರೆ ಅದರ ಕುತ್ತಿಗೆ ಮುರಿದು ಕೊಲ್ಲಬೇಕು. ನೋಡಿ, ಕತ್ತೆಯನ್ನು ಬಿಟ್ಟುಕೊಡಲಿಕ್ಕೆ ಇಷ್ಟ ಇಲ್ಲ. ಕತ್ತೆಯ ಸ್ಥಳದಲ್ಲಿ ನಾವಿದ್ದೆವು. ಕತ್ತೆ ಸಾಯಬೇಕು, ಕತ್ತೆಯನ್ನು ಯಜ್ಞವಾಗಿ ಕೊಡಬೇಕು. ಆ ಕೊಡ್ಲಿಕ್ಕೆ ಇಷ್ಟ ಇಲ್ಲದಿದ್ರೆ ಅದರ ಬದಲಿಗೆ ಕುರಿಮರಿಯನ್ನು ಕೊಡಬಹುದು. ಆ ಕುರಿಮರಿಯನ್ನು ಅದ್ರ ಬದಲಿಗೆ ಕೊಟ್ಟು ಕತ್ತೆ ಮರಿಯನ್ನು ಏನು ಮಾಡಬೇಕಂತೆ? ಬಿಡಿಸಬಹುದು. ಯೇಸು ಸ್ವಾಮಿ ಕುರಿಮರಿಯಾಗಿ ನಮಗೆ ಬದಲಿಯಾಗಿ ಬಂದು ತನ್ನ ಪ್ರಾಣವನ್ನು ಕೊಟ್ಟನು. ಅವತ್ತು ಅಬ್ರಹಾಮನು ಈಸಾಕನನ್ನು ದೇವರ ಆಜ್ಞೆ ಮೇರೆಗೆ ಮೋರಿಯ ದೇಶದ ಗುಡ್ಡಕ್ಕೆ ಹೋಗಿ ಬಲಿ ಅರ್ಪಿಸುವಂತ ಸಂದರ್ಭದಲ್ಲಿ ಈಸಾಕ ಕೇಳಿದಂತಹ ಒಂದು ಮಾತಿತ್ತು ತಂದೆಯ ಬಳಿ. ಏನಂತ ಗೊತ್ತುಂಟ? ಇಲ್ಲಿ ಬೆಂಕಿ ಇದೆ, ಕಟ್ಟಿಗೆ ಇದೆ, ಅದು ಯಜ್ಞಕ್ಕೆ ಬೇಕಾದಂತ ಕುರಿಮರಿಯಲ್ಲಿ. ಆಗ ತಂದೆಯಿಂದ ಬಂದಂತ ಒಂದು ಮಾತು ಏನು ಗೊತ್ತುಂಟ? ದೇವರು ಅದನ್ನು ಒದಗಿಸುವನು. ಕೊನೆಗೆ ಕತ್ತಿ ಎತ್ತಿದಾಗ ಪರಲೋಕದಿಂದ ಶಬ್ದ ಕೇಳಲ್ಪಟ್ಟಿತ್ತು, ಅಬ್ರಾಹ್ಮನ ಮಗನಿಗೆ ಏನು ಹಾನಿ ಮಾಡಬೇಡ. ಈಗ ಈಸಾಕನಿಗೆ ನೀನು ಬಲಿ ಕೊಡುವ ಅವಶ್ಯಕತೆ ಇಲ್ಲ. ಅಬ್ರಾಹ್ಮ ಕಣ್ಣೆತ್ತಿ ನೋಡಿದಾಗ ಒಂದು ಕುರಿ ಪೊದೆಯಲ್ಲಿ ಸಿಕ್ಕಾಕೊಂಡಿದೆ. ದೇವರು ಕುರಿಯನ್ನು ಒದಗಿಸಿದ ಅಲ್ಲಿ.